ಈ ವಿಡಿಯೋದಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ LPP ಕಂಪಲ್ಸರಿ 5 ಮಾರ್ಕ್ಸಿನ ಕ್ವಶನ್ ಏನಿದೆಯೋ ಅದನ್ನು ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳಿ ಬೇರೆ ಬೇರೆ ಥರದ ಪ್ರಾಬ್ಲಮ್ಸ್ ಕೊಟ್ಟರು ಸಹಿತ ಅಂದರೆ LPP ಸಾಲ್ವಿಂಗ್ ದಲ್ಲಿ ಒಂದು 4-5 ಥರದ ಪ್ರಾಬ್ಲಮ್ಸ್ ಬರ್ತದೆ. ಆ ಎಲ್ಲ ಪ್ರಾಬ್ಲಮ್ಸ್ ಅನ್ನು ಕೂಡ ಹೆಂಗೆ ಮಾಡಬೇಕಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. Maximization of z equal to 3x plus 10y subjected to x plus y less than or equal to 4, 2x plus y less than or equal to 6, x comma y greater than or equal to 0 ಇಷ್ಟು ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಮಾಡೋಣ, ಫಸ್ಟ್ ಕನ್ಸ್ಟ್ರೈಂಟ್ ಏನಿದೆಯೋ ಅದನ್ನು ತಗೊಳ್ಳೋಣ. ಫಸ್ಟ್ ಕನ್ಸ್ಟ್ರೈಂಟ್ x ಪ್ಲಸ್ y ಅದನ್ನು ಈಕ್ವಾಲಿಟಿ ಅಂತ ತಗೊಂಡು x ಪ್ಲಸ್ y ಇಸ್ ಈಕ್ವಲ್ ಟು 4 ಅಂತ ಬರ್ಕೊಳ್ಳಿ. ವೆನ್ x ಈಕ್ವಲ್ ಟು 0 y is equal to ಏನಾಗುತ್ತೆ, y is equal to 4 ಆಗುತ್ತೆ. x equal to 0 ಹಾಕಿದ್ರೆ y equal to 4. ಅದೇ ನಾವು y is equal to 0 ಹಾಕಿದ್ರೆ x equal to ಎಷ್ಟಾಗುತ್ತೆ, y is equal to 0 ಆದರೆ x equal to 4 ಆಗುತ್ತೆ. ಓಕೆ, ಈಗ ಸೆಕೆಂಡ್ ಇಕ್ವೇಶನ್ ಅಂತ ತಗೊಳ್ಳೋಣ. ಸೆಕೆಂಡ್ ಇಕ್ವೇಶನ್ 2x ಪ್ಲಸ್ y is equal to ಇನ್ಇಕ್ವಾಲಿಟಿ ಇದನ್ನ ಈಕ್ವಾಲಿಟಿ ತಗೊಳ್ಳಿ, ಅದು 6 ಅಂತ ಆಯ್ತು. ಓಕೆ, ಈಗ x ಈಕ್ವಲ್ ಟು 0 ಹಾಕಿದ್ರೆ y ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೋಡಿ, y ಇಸ್ ಈಕ್ವಲ್ ಟು x ಈಕ್ವಲ್ ಟು 0 ಹಾಕಿದ್ರೆ y ಇಸ್ ಈಕ್ವಲ್ ಟು 6 ಆಯಿತು. ಅದೇ ನಾನು y ಇಸ್ ಈಕ್ವಲ್ ಟು 0 ಹಾಕಿದ್ರೆ x ಈಕ್ವಲ್ ಟು ಎಷ್ಟಾಗುತ್ತೆ, x ಈಕ್ವಲ್ ಟು y ಈಕ್ವಲ್ ಟು 0 ಹಾಕಿದ್ರೆ x ಈಕ್ವಲ್ ಟು ಅಂದರೆ 2x ಈಕ್ವಲ್ ಟು 6 ಆಯಿತು. ಸೊ x ಈಕ್ವಲ್ ಟು 6 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು 3 ಅಂತ ಬರ್ತದೆ. ಸೊ ಇಲ್ಲಿ x ಮತ್ತು y ವ್ಯಾಲ್ಯೂಸ್ ಎಷ್ಟೆಷ್ಟು ಬಂದಿದೆ ಅಂತ ಹೇಳಿ ಕ್ಲೀನ್ ಆಗಿ ನೋಡ್ಕೊಳ್ಳೋಣ. x ಈಕ್ವಲ್ ಟು 0 ಇದೆ ಮಿನಿಮಮ್, ಮತ್ತೆ x ಈಕ್ವಲ್ ಟು ಮ್ಯಾಕ್ಸಿಮಮ್ ಎಷ್ಟಿದೆ ನೋಡಿ, x ಈಕ್ವಲ್ ಟು 4, x ಈಕ್ವಲ್ ಟು 3 ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ x ಈಕ್ವಲ್ ಟು 4 ಇದೆ. ಅವಾಗ ಏನ್ ಮಾಡೋಣ ಅಂದ್ರೆ x ಆಕ್ಸಿಸ್ ನಲ್ಲಿ 0 ದಿಂದ 4 ವ್ಯಾಲ್ಯೂಸ್ ಬರೋ ಹಂಗೆ ಸ್ಕೇಲ್ ಅನ್ನ ಸೆಟ್ ಮಾಡ್ಕೊಳ್ಳೋಣ. ಸ್ಕೇಲು x ಈಕ್ವಲ್ ಟು 1 ಸೆಂಟಿಮೀಟರ್ ಈಕ್ವಲ್ ಟು 1 ಯೂನಿಟ್ ಅಂತ ತಗೊಂಡು 1 2 3 4 5 ಅಂತ ತಗೊಂಡ್ರೆ ಸಾಕು. ನೆಕ್ಸ್ಟ್ y is equal to 0 ಮಿನಿಮಮ್ ಇದೆ. ನೆಕ್ಸ್ಟ್ y is equal to ಮ್ಯಾಕ್ಸಿಮಮ್ ಎಷ್ಟಿದೆ ನೋಡಿ 6, y is equal to 4 ಅಂದ್ರೆ 0 to 6 ವ್ಯಾಲ್ಯೂಸ್ ಬಂತು. ಸೊ y ಆಕ್ಸಿಸ್ ನಲ್ಲೂ ಸಹಿತ ನಾವು 0 to 6 ವ್ಯಾಲ್ಯೂಸ್ ಇದ್ದಾಗ 1 2 3 4 ಅಂತ ತಗೊಂಡ್ಬಿಡೋಣ. y is equal to 1 ಸೆಂಟಿಮೀಟರ್ ಈಕ್ವಲ್ ಟು 1 ಯೂನಿಟ್ ಅಂತ ತಗೊಳ್ಳೋಣ. ಈಗ ಸ್ಟ್ರೈಟ್ ಲೈನ್ ಅನ್ನ ಡ್ರಾ ಮಾಡೋಣ ಗ್ರಾಫ್ ಮೇಲೆ. x ಈಕ್ವಲ್ ಟು 0 ಇದ್ದಾಗ y is equal to 4, y is equal to 4 ಎಲ್ಲಿ ಬಂತು, y ಆಕ್ಸಿಸ್ ನಲ್ಲಿ y is equal to 4 ಇಲ್ಲಿ ಬಂತು. y is equal to 0 ಇದ್ದಾಗ x equal to 4 ಎಲ್ಲಿ ಬಂತು, x equal to 4 ಇಲ್ಲಿ ಬಂತು. ಸೊ ಇವು ಎರಡೂ ನಾವು ಸ್ಟ್ರೇಟ್ ಲೈನ್ ನಿಂದ ಡ್ರಾ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದು ಯಾವ ಈಕ್ವೇಶನ್, x ಪ್ಲಸ್ ವೈ ಒರಿಜಿನಾಲಿಟಿ ಏನಿತ್ತು ಅದನ್ನೇ ಬರ್ಕೊಂಬಿಡಿ, ಲೆಸ್ ದೆನ್ ಆರ್ ಈಕ್ವಲ್ ಟು 4 ಇತ್ತು. ಓಕೆ, ನೆಕ್ಸ್ಟ್ ಇಕ್ವೇಶನ್ಗೆ ಬನ್ನಿ. x ಈಕ್ವಲ್ ಟು 0, y is equal to 6 ಅಂದ್ರೆ y is equal to 6 ಎಲ್ಲಿ ಬಂತು, ಇಲ್ಲಿ ಬಂತು ನನಗೆ y ವ್ಯಾಲ್ಯೂ 6. ನೆಕ್ಸ್ಟ್ y ಈಕ್ವಲ್ ಟು 0 ಇದ್ದಾಗ x ಈಕ್ವಲ್ ಟು 3, x ಈಕ್ವಲ್ ಟು 3 ಎಲ್ಲಿದೆ, ಇಲ್ಲಿದೆ ನೋಡಿ. ಸೊ ಈ ಎರಡು ವ್ಯಾಲ್ಯೂಸ್ ಅನ್ನ ನಾವು ಸ್ಟ್ರೇಟ್ ಲೈನ್ ಇಂದ ಡ್ರಾ ಮಾಡ್ಕೊಳ್ಳೋಣ. ಸೊ ಇದು ಯಾವ ಇಕ್ವೇಶನ್, ಸೆಕೆಂಡ್ ಇಕ್ವೇಶನ್ 2x ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 6 ಇತ್ತು. ಅಂದ್ರೆ ಇದು 2x ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 6 ಇದ್ದಂಥ ವ್ಯಾಲ್ಯೂ. ಈಗ ಈ ಎರಡು ಇಕ್ವೇಶನ್ ಅನ್ನ ಸ್ಟ್ರೇಟ್ ಲೈನ್ ಆಗಿ ಹಾಕಿದ್ಮೇಲೆ ಈ ಇನ್ಇಕ್ವಾಲಿಟಿ ಪ್ರಕಾರ ನಮ್ಮ ಫೀಸಿಬಲ್ ರೀಜನ್ ಎಲ್ಲಿ ಬರ್ತದೆ ನೋಡೋಣ. ಫಸ್ಟ್ ಇಕ್ವೇಶನ್ x ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಇತ್ತು ನೋಡಿ. ಸೊ ಯಾವುದದು ಇಕ್ವೇಶನ್, ಈ ಇಕ್ವೇಶನ್ ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ರೆ ನಾವು ಒರಿಜಿನ್ ಕಡೆಗೆ ಬರಬೇಕು. ಒರಿಜಿನ್ ಎಲ್ಲಿದೆ, ಇಲ್ಲಿದೆ ನೋಡಿ ಒರಿಜಿನ್. ಓಕೆ, ಒರಿಜಿನ್ ಯಾವಾಗಲೂ 0,0 ಇರ್ತದೆ. ಈಗ ನಾವು ಒರಿಜಿನ್ ಕಡೆಗೆ ಬರಬೇಕು, ಯಾಕಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ. ಸೊ ಈ ಇಕ್ವೇಶನ್ಗೆ ನೋಡಿ, ಈ ಇಕ್ವೇಶನ್ x ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 4, ಈ ಇಕ್ವೇಶನ್ಗೆ ನಾನು ಏನು ಮಾಡ್ತೀನಿ, ಟುವರ್ಡ್ಸ್ ದ ಒರಿಜಿನ್ ಬರಬೇಕು ಅಂತ ಮಾರ್ಕ್ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಇಕ್ವೇಶನ್ ಕೂಡ ಲೆಸ್ ದೆನ್ ಆರ್ ಈಕ್ವಲ್ ಟುನೇ ಇದೆ, 2x ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 6, ಅದು ಕೂಡ ಈ ಕಡೆಗೆ ಬರಬೇಕು ಅಂತ ಹೇಳಿ ನಾನು ಮಾರ್ಕ್ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಫೀಸಿಬಲ್ ರೀಜನ್ ಅಂದರೆ ಎರಡೂ ಇಕ್ವೇಶನ್ಗೂ ಕಾಮನ್ ಆಗಿರುವಂಥ ರೀಜನ್ ಯಾವುದು ಅಂತ ನಾವು ನೋಡ್ಕೊಳ್ಬೇಕು. ಓಕೆ, ಈ ರೀಜನ್ ಏನಾದರೂ ಕಾಮನ್ ಆಗ್ತದ ನೋಡಿ, ಈ ರೀಜನ್ ಕಾಮನ್ ಆಗೋದಿಲ್ಲ, ಯಾಕಂದ್ರೆ ಇದು ಇದಕ್ಕಿಂತ ಚಿಕ್ಕದಿದೆ, ಅಂದ್ರೆ ಇದಕ್ಕಿಂತ ಲೆಸ್ ದೆನ್ ಇದೆ. ಬಟ್ ಈ ವ್ಯಾಲ್ಯೂನ ಅಂದ್ರೆ ಈ ಸ್ಟ್ರೇಟ್ ಲೈನ್ ಅನ್ನ ಈ ಏರಿಯಾ ಸ್ಯಾಟಿಸ್ಫೈ ಮಾಡೋದಿಲ್ಲ. ಸೊ ಎರಡೂ ಇಕ್ವೇಶನ್ಗಳು ಈ ಕಡೆಗೆ ಒರಿಜಿನ್ ಕಡೆಗೆ ಬರ್ತಾ ಇರುವಾಗ ಯಾವುದು ಕಾಮನ್ ಏರಿಯಾ ಆಗ್ತದೆ, ಇದಾಗೋದಿಲ್ಲ, ಮತ್ತು ಇದಾಗ್ತದ, ಇದು ಆಗೋದಿಲ್ಲ.
ಯಾಕಂದರೆ ಇದು ಈ ಇಕ್ವೇಷನ್ ಲೆಸ್ ದೆನ್ ಇದೆ, ಬಟ್ ಈ ಇಕ್ವೇಷನ್ಗೆ ಲೆಸ್ ದೆನ್ ಇಲ್ಲ. ಈ ಏರಿಯಾ ಕೂಡ ಆಗೋದಿಲ್ಲ. ಸೊ ಈ ಏರಿಯಾ ಇದೆ ನೋಡಿ, ಈ ಎಂಟೈರ್ ಏರಿಯಾ ಏನಿದೆಯೋ ಇದು ಕಾಮನ್ ಏರಿಯಾ ಆಯಿತು. ಸೊ ಈ ಕಾಮನ್ ಏರಿಯಾಗೆ ಏನು ಮಾಡಿ, ಫೀಸಿಬಲ್ ರೀಜನ್ ಅಂತ ಬರೆಯೋಣ. ಫೀಸಿಬಲ್ ರೀಜನ್ ಅಂತ ಹೇಳಿ ಬರ್ಕೊಳ್ಳೋಣ. ನೆಕ್ಸ್ಟ್, ಈ ಫೀಸಿಬಲ್ ರೀಜನ್ ಏನಿತ್ತು ಅದಕ್ಕೆ ಹೆಸರು ಕೊಟ್ಬಿಡಿ. ಇದಕ್ಕೊಂದು ಎ ಅಂತ ಕೊಡೋಣ, ಇಲ್ಲಿ ಬಿ, ಇಲ್ಲಿ ಸಿ, ಓಕೆ, ಇಲ್ಲಿ ಸಿ ಮತ್ತು ಇಲ್ಲಿ ಡಿ ಅಂತ ಹೇಳಿ ಹೆಸರನ್ನು ಕೊಡೋಣ. ಹೆಸರು ಕೊಡೋದಾದ್ಮೇಲೆ ಈ ಕೋಆರ್ಡಿನೇಟ್ ವ್ಯಾಲ್ಯೂಸನ್ನು ಬರೀರಿ. ಯಾವಾಗಲೂ ಕೋಆರ್ಡಿನೇಟ್ ವ್ಯಾಲ್ಯೂಸ್ ನಾವು ಎಕ್ಸ್ ವೈ ಬರೀತಾ ಇರ್ತೀವಿ. ಎಕ್ಸ್ ವ್ಯಾಲ್ಯೂ ಮೊದಲಿಗೆ, ವೈ ವ್ಯಾಲ್ಯೂ ಆಮೇಲೆ ಬರೀಬೇಕು. ಸೊ ಇಲ್ಲಿ 0,0 ಇದೆ. ನೆಕ್ಸ್ಟ್ ಬಿಗೆ ಏನು ಬಂತು ನೋಡಿ, ಎಕ್ಸ್ ವ್ಯಾಲ್ಯೂ, ಎಕ್ಸ್ ಆಕ್ಸಿಸ್ ಮೇಲೆ ಇರುವಂಥ ವ್ಯಾಲ್ಯೂ ಎಕ್ಸ್ ಇರ್ತದೆ 3. ಎಕ್ಸ್ ಆಕ್ಸಿಸ್ ಮೇಲೆ ವೈ ವ್ಯಾಲ್ಯೂ ಯಾವಾಗಲೂ 0 ಇರ್ತದೆ, ಅದಕ್ಕೆ 3,0 ಅಂತ ಆಯಿತು. ನೆಕ್ಸ್ಟ್ ಇಲ್ಲಿ ಡಿ ಇರೋದಕ್ಕೆ ಇಲ್ಲೇನು ಮಾಡಬೇಕು, ಇಲ್ಲಿ ಬರಿತೀನಿ ನೋಡಿ, ಡಿ 4 ಅನ್ನೋ ವ್ಯಾಲ್ಯೂ ಇದೆ ಇಲ್ಲಿ, ಬಟ್ ಈ ವ್ಯಾಲ್ಯೂ ವೈ ವ್ಯಾಲ್ಯೂ ಇರ್ತದೆ, ಅದಕ್ಕೆ ವೈ ಅನ್ನು ನಾವು ಈ ಕಡೆಗೆ ಬರಿಬೇಕು. ವೈ 4 ಅಂತ ಇತ್ತು, ಈ 4 ವ್ಯಾಲ್ಯೂನ ಈ ಕಡೆಗೆ ಬರಿತೀನಿ. ನೆಕ್ಸ್ಟು ವೈ ಆಕ್ಸಿಸ್ ಮೇಲೆ ಎಕ್ಸ್ ವ್ಯಾಲ್ಯೂ ಯಾವಾಗಲೂ 0 ಇರ್ತದೆ. ಸೊ ಇಲ್ಲಿ 0,4 ಅಂತ ಹೇಳಿ ಈ ವ್ಯಾಲ್ಯೂ ನನಗೆ ಬರ್ತದೆ. ನೆಕ್ಸ್ಟ್ ಇಲ್ಲೊಂದು ಉಳಿತು ನೋಡಿ, ಈಗ ಈ ವ್ಯಾಲ್ಯೂ ಏನು ಅಂತ ಬರಿಬೇಕು ನಾವು. ಈಗ ಈಸಿಯಾಗಿ ನೋಡ್ಕೊಳ್ಳೋದಾದರೆ ಇಲ್ಲಿ 2 ಇದೆ, ಇಲ್ಲಿ 1.5 ಸಮಥಿಂಗ್ ಬರ್ಬೋದು ಅಂತ ನಮ್ಗೆ ಅನಿಸ್ತದೆ. ಆದರೆ ಅಷ್ಟು ಈಸಿಯಾಗಿ ಅದನ್ನು ಬರೆಯೋದು ಬೇಡ, ಕ್ಯಾಲ್ಕುಲೇಟ್ ಮಾಡಿನೇ ಬರೆದ್ಬಿಡೋಣ. ಈ ವ್ಯಾಲ್ಯೂ ಇಲ್ಲಿ ಕೋಆರ್ಡಿನೇಟ್ ವ್ಯಾಲ್ಯೂನ ಹೆಂಗೆ ಬರಿಬೇಕು ಅಂತ ಕೇಳಿದ್ರೆ, ಈ ಪಾಯಿಂಟ್ ಆಗೋದಕ್ಕೆ, ಈ ಒಂದು ಪಾಯಿಂಟ್ ಆಗೋದಕ್ಕೆ ಯಾವ 2 ಸ್ಟ್ರೇಟ್ ಲೈನ್ಗಳು ಇನ್ಫ್ಲೂಯೆನ್ಸ್ ಮಾಡಿದೆಯೋ ಅಥವಾ ಯಾವ 2 ಸ್ಟ್ರೇಟ್ ಲೈನನ್ನು ಸೇರಿ ಈ ಪಾಯಿಂಟ್ ಆಗಿದೆಯೋ ಆ 2 ಸ್ಟ್ರೇಟ್ ಲೈನನ್ನು ಸೈಮಲ್ಟೇನಿಯಸ್ ಆಗಿ ನಾವು ಸಾಲ್ವ್ ಮಾಡಬೇಕಾಗ್ತದೆ. ನೋಡಿ ಬರ್ಕೊಳ್ಳಿ, ಇಲ್ಲಿ 2x + y, 2x + y ಈಸ್ ಈಕ್ವಲ್ ಟು 6, ಈಕ್ವಾಲಿಟಿ ಬರ್ಕೊಳ್ಳಿ. ನೆಕ್ಸ್ಟ್ x + y ಈಸ್ ಈಕ್ವಲ್ ಟು 4. ಇಲ್ಲಿ ಸೈಮಲ್ಟೇನಿಯಸ್ ಆಗಿ ಸಾಲ್ವ್ ಮಾಡಿ ಯಾವ್ದು ಕ್ಯಾನ್ಸಲ್ ಆಗ್ತದೆ ನೋಡೋಣ. ಈಗ ಹಿಂಗೇನೆ ಯಾವುದು ಕ್ಯಾನ್ಸಲ್ ಆಗ್ತಿಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಮೈನಸ್ನಿಂದ ಈ ಎಂಟೈರ್ ಇಕ್ವೇಷನನ್ನು ಮಲ್ಟಿಪ್ಲೈ ಮಾಡಿದ್ರೆ ಸೈನನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಇದು +y - y +2x - x ಮಾಡಿದ್ರೆ ನಿಮಗೆ x ಬರ್ತದೆ. ದೊಡ್ಡ ವ್ಯಾಲ್ಯೂ ಯಾವುದಿರ್ತದೋ ಆ ಸೈನನ್ನು ರಿಟೈನ್ ಮಾಡಬೇಕು. ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಮೈನಸ್ ಮಾಡಿ, 2ಗೆ ಪ್ಲಸ್ ಇದೆ, ದಟ್ಸ್ ವೈ ಇಲ್ಲಿ ಪ್ಲಸ್ ಅನ್ನು ರಿಟೈನ್ ಮಾಡ್ತಿದ್ದೀನಿ. ಈಕ್ವಲ್ ಟು 6 - 4 ಇದೆ, 6 - 4 ಮಾಡಿದ್ರೆ 2 ಆಯಿತು. ಆ 2ದಲ್ಲಿ ಯಾವ ಸೈನನ್ನು ಬರಿತೀನಿ ನಾನು, 6ಗೆ ಅಂದರೆ ದೊಡ್ಡ ಯಾವ್ದು ವ್ಯಾಲ್ಯೂ ಇದೆಯೋ ಅದರ ಸೈನನ್ನು ಬರಿತೀನಿ. x = 2 ಅಂತ ಆಯಿತು. ಸೊ x = 2 ಅಂತ ವ್ಯಾಲ್ಯೂ ಸಿಕ್ತು ನಮಗೆ. ನೋಡಿ x = ಸಮ್ವೇರ್, ಇಲ್ಲಿ ಎಕ್ಸಾಕ್ಟ್ಲಿ 2 ಬರ್ತಾ ಇಲ್ಲ. ನಾನು ಸ್ಟ್ರೇಟ್ ಲೈನನ್ನು ಸ್ಕೇಲ್ ಹಿಡಿದು ಹಾಕಿದ್ರೆ, ನೀವು ಗ್ರಾಫಲ್ಲಿ ಸ್ಕೇಲ್ ತಗೊಂಡೆಲ್ಲ ಮಾಡಿದ್ರೆ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಇಲ್ಲಿಗೆ ಬರುತ್ತೆ, 2ಗೆ ಕರೆಕ್ಟಾಗಿ ಬರುತ್ತೆ. ಬಟ್ ಇಲ್ಲಿ ನಾನು ಸ್ಟ್ರೇಟ್ ಲೈನ್ ಸುಮ್ಮನೆ ಹಿಂಗೆ ಹಾಕಿದ್ದೀನಿ, ಕೈಯಿಂದ ಲೈನ್ ಹಾಕಿದ್ದೀನಿ ಅಂತ ಹೇಳಿ ಎಕ್ಸಾಕ್ಟ್ ಆಗಿ ವ್ಯಾಲ್ಯೂ ಬರ್ತಾ ಇಲ್ಲ. ಅದಕ್ಕೋಸ್ಕರನೇ ಈ ರೀತಿ ನಾವು ಸಾಲ್ವ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಈ x = 2 ಇದ್ದದನ್ನು ಇದು ಯಾವುದಾದ್ರೂ ಇಕ್ವೇಷನಲ್ಲಿ ಹಾಕೋಣ. x = 2, ಫಾರ್ ಎಕ್ಸಾಂಪಲ್ x + y = 4 ಇದ್ದದ್ರಲ್ಲಿ, x + y = 4 ಇದ್ದದ್ರಲ್ಲಿ ನಾ x = 2 ಏನು ಬಂದಿದೆಯೋ ಅದನ್ನ ಇಲ್ಲಿ ಹಾಕ್ತೀನಿ. ನೆಕ್ಸ್ಟ್ y = 4, therefore y = ಈ 2 ಈ ಕಡೆಗೆ ಬಂದರೆ 4 - 2 ದಟ್ ಈಸ್ ಈಕ್ವಲ್ ಟು 2 ಆಯಿತು. ಸೊ y = ಕೂಡ 2ನೇ ಬರ್ತದೆ ಅಂತ ಅರ್ಥ. ನೋಡಿ y = 2 ಬರುತ್ತೆ, x = 2ನೇ ಬರುತ್ತೆ. ಆ ರೀತಿ ಎಕ್ಸಾಕ್ಟ್ಲಿ ವ್ಯಾಲ್ಯೂ ನಿಮಗೆ ಬರೋ ಹಾಗೆ ಇರ್ತದೆ. ನಾನು ಆಗಲೇ ಆ್ಯಕ್ಚುಲಿ x = 2 ಇಲ್ಲಿ ತೋರಿಸಿದೆ, ಬಟ್ x = 2 ಎಕ್ಸ್ ಆಕ್ಸಿಸ್ ಮೇಲೆ ಬರಬೇಕು, y = 2 ಇಲ್ಲಿ ಬರುತ್ತೆ. ಕ್ಲಿಯರಾ? ಓಕೆ. ಸೊ ಇಲ್ಲಿ ನಾನು ಏನು ಮಾಡಬೇಕು ಇವಾಗ, ಈ ಸಿ ಅನ್ನೋದು ಇದೆಯಲ್ಲ, ABC, ಈ ಸಿ ವ್ಯಾಲ್ಯೂಗೆ 2,2 ಅಂತ ಹೇಳಿ ವ್ಯಾಲ್ಯೂನ ಬರ್ಕೊಳ್ಬೇಕು. ಓಕೆ. ನೆಕ್ಸ್ಟ್, ಈ ಫೀಸಿಬಲ್ ರೀಜನಿನ ಕಾರ್ನರ್ ಪಾಯಿಂಟ್ಸ್ ಎಲ್ಲ ಸಿಕ್ಕ ಮೇಲೆ ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ಅಂತ ಬರೀರಿ, ಕಾರ್ನರ್ ಪಾಯಿಂಟ್ಸ್. ನೆಕ್ಸ್ಟ್ ಇಲ್ಲಿ z = ಏನು ಕೊಟ್ಟಿದ್ರು ನಮಗೆ, 3x + 10y, 3x + 10y ಅಂತ ಕೊಟ್ಟಿದ್ರು. ಆ ವ್ಯಾಲ್ಯೂ ಕೂಡ ಕರೆಕ್ಟಾಗಿ ಬರ್ಕೊಳ್ಳೋಣ. ಸೊ ಏನಿತ್ತು, ಎ ಬಿ ಸಿ ಮತ್ತು ಡಿ, 4 ಕಾರ್ನರ್ ಪಾಯಿಂಟ್ಸ್ ಇದೆ, ಎ ಬಿ ಸಿ ಡಿ. ಎ ವ್ಯಾಲ್ಯೂ ಏನಿದೆ ನೋಡಿ, ಕೋಆರ್ಡಿನೇಟ್ ವ್ಯಾಲ್ಯೂ 0,0, ಬಿ ವ್ಯಾಲ್ಯೂ ಏನಿದೆ 3,0,
ನೆಕ್ಸ್ಟ್ ಸಿ ವ್ಯಾಲ್ಯೂ ಏನಿದೆ 2,2. ನೆಕ್ಸ್ಟ್ ಡಿ ವ್ಯಾಲ್ಯೂಸ್ ಯಾವುದಿದೆ 0,4. ಈ ಎಲ್ಲ ಎಕ್ಸ್ ವೈ ವ್ಯಾಲ್ಯೂನ ಹಿಡ್ಕೊಂಡು 3x + 10y ಮಾಡಿದರೆ ಏನು ಬರ್ತದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ x = 0 ಮತ್ತು y = 0 ಹಾಕಿದ್ರೆ ಇದು 3 × 0 0, 10 × 0 0, ಇಲ್ಲಿ 0ನೇ ನಮಗೆ ಬಂತು. ಓಕೆ, ನೆಕ್ಸ್ಟ್ ಈ 3,0 ಹಾಕಿದ್ದೀವಿ ಅಂತ ಅನ್ಕೊಳ್ಳೋಣ. x = 3 ಹಾಕಬೇಕು, y = 0 ಹಾಕಬೇಕು. y = 0 ಹಾಕಿಬಿಟ್ರೆ 10 × 0 ಮಾಡಿದ್ರೆ 0 ಆಯಿತು. x = 3 ಹಾಕಿದಾಗ 3 × 3 ಮಾಡಿದ್ರೆ ಎಷ್ಟಾಯಿತು 9. ನೆಕ್ಸ್ಟ್ 2,2 x ಮತ್ತು y ಎರಡು ವ್ಯಾಲ್ಯೂ 2 ಮತ್ತು 2 ಅಂತ ಹಾಕಿ. 2 ಇಲ್ಲಿ ಹಾಕಿದ್ರೆ 2 × 3 6. ಇದನ್ನ ನೆನ್ಪಿಟ್ಕೊಳ್ಳಿ 6 ಅಂತ ಹೇಳಿ. ಇಲ್ಲ ನೀವು ಬರಿಬೇಕಾದಾಗ 6 ಅಂತಾನು ಬರ್ಕೊಳ್ಬಹುದು, ಬೇಕಿದ್ರೆ ನೋಡಿ. 2 ಇಲ್ಲಿ ಇನ್ಸರ್ಟ್ ಮಾಡಿದ್ರೆ 2 × 3 ಮಾಡಿದ್ರೆ 6 ಪ್ಲಸ್ 10 × 2 ಮಾಡಿದ್ರೆ 20. ಸೊ ಈಕ್ವಲ್ ಟು 26 ಅಂತ ಬರಿಬಹುದು. ಓಕೆ, ನೆಕ್ಸ್ಟ್ ಇಲ್ಲಿ ಡಿ 0,4 ಇದೆ. ಡಿ ಅಂದರೆ 0 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಅವಾಗೇನಾಯಿತು 0 ಆಯಿತು. ಎಕ್ಸ್ ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು 0 ಆಯಿತು. ಪ್ಲಸ್ 4 × 10 ಮಾಡಿದ್ರೆ 40 ಆಯಿತು. ಸೊ 40 + 0 = 40. ಈಗ ಇಲ್ಲಿ ಕ್ವೆಶ್ಚನ್ ಕೊಟ್ಟಿದ್ರಲ್ಲ, ಅದರಲ್ಲಿ ಮ್ಯಾಕ್ಸಿಮೈಸ್ ಕೊಟ್ಟಿದ್ದಾರೋ ಮಿನಿಮೈಸ್ ಕೊಟ್ಟಿದ್ದಾರೋ ನೋಡಿ. ಮ್ಯಾಕ್ಸಿಮೈಸ್ ಕೊಟ್ಟಿದ್ರು, ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು 40 ಅನ್ನೋದು ಮ್ಯಾಕ್ಸಿಮಮ್ ಇದೆ. ಸೊ ದ್ಯಾಟ್ ಇದು ಮ್ಯಾಕ್ಸಿಮಮ್ ಅಂತ ಆಯ್ತು. ದೇರ್ ಫೋರ್ ಈಗ ಮ್ಯಾಕ್ಸಿಮಮ್ ನಮಗೆ ಸಿಕ್ಕ ಮೇಲೆ ಆಪ್ಟಿಮಲ್ ಸೊಲ್ಯೂಷನ್ ಏನು ಬರೀಬೇಕು, ದೇರ್ ಫೋರ್ ಆಪ್ಟಿಮಲ್ ಸೊಲ್ಯೂಷನ್ ಈಸ್ ಡಿ 0,4 with z = 40. ಈ z = 40 ಅನ್ನೋದೇನಿತ್ತು ಅದನ್ನ ಬರೆದ್ಬಿಟ್ಟು ಅದಕ್ಕೆ ರೆಸ್ಪಾನ್ಸಿಬಲ್ ಕೋಆರ್ಡಿನೇಟ್ ವ್ಯಾಲ್ಯೂ 0,4 ಇತ್ತಲ್ಲ, ಅದೇ ನಮ್ಮ ಆಪ್ಟಿಮಲ್ ಸೊಲ್ಯೂಷನ್. ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ 5 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಓಕೆ, ಇಲ್ಲಿ ಏನೇನು ಮಾಡಿದ್ವಿ ಅದನ್ನ ಇನ್ನೊಂದು ಸರ್ತಿ ಗಮನ ಕೊಟ್ಟು ನೋಡೋದಾದ್ರೆ, ಕೊಟ್ಟಿರುವಂತಹ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ದಲ್ಲಿ ಈ ಎರಡು ಈಕ್ವೇಷನ್ಗಳೇನಿತ್ತು ಆ ಈಕ್ವೇಷನ್ಗಳನ್ನು ಈಕ್ವಾಲಿಟಿಯಾಗಿ ತಗೊಂಡ್ವಿ. ಇನ್ಈಕ್ವಾಲಿಟಿ ಇದನ್ನು ಈಕ್ವಾಲಿಟಿಯಾಗಿ ತಗೊಂಡು ಸಾಲ್ವ್ ಮಾಡಿದ್ವಿ. ಫಸ್ಟು x = 0 ಇದ್ದಾಗ y = ಎಷ್ಟು, y = 0 ಇದ್ದಾಗ x = ಎಷ್ಟು ಅಂತ ತಗೊಂಡು ಈ ಎರಡು ಸ್ಟ್ರೇಟ್ ಲೈನನ್ನು ಗ್ರಾಫ್ ಮೇಲೆ ಹಾಕ್ಕೊಂಡು ಲೆಸ್ ದೆನ್ ಇತ್ತು ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಇತ್ತು ಅಂತಂದರೆ ಒರಿಜಿನ್ ಕಡೆಗೆ, ಮೋರ್ ದೆನ್ ಆರ್ ಈಕ್ವಲ್ ಟು ಇತ್ತು ಅಂದರೆ ಅವೇ ಫ್ರಮ್ ದ ಒರಿಜಿನ್ ಹೋಗಬೇಕು. ಆ ರೀತಿ ಎರಡು ಲೆಸ್ ದೆನ್ ಆರ್ ಈಕ್ವಲ್ ಟು ಇತ್ತು, ಟುವರ್ಡ್ಸ್ ದ ಒರಿಜಿನ್ನೇ ಬಂತು. ಲೇಟರ್ ಇದನ್ನು ನಾವೇನು ಮಾಡಿದ್ವಿ, ಫೀಸಿಬಲ್ ರೀಜನ್ ಅಂತ ಮಾಡ್ಕೊಂಡ್ವಿ. ಫೀಸಿಬಲ್ ರೀಜನ್ ಎಲ್ಲಿಂದ ಎಲ್ಲಿವರೆಗೂ ಇತ್ತು, ಇಲ್ಲಿಂದ ಇಲ್ಲಿವರೆಗೂ ಇದು ಫೀಸಿಬಲ್ ರೀಜನ್ ಇತ್ತು. ಇದನ್ನು ಮಾರ್ಕ್ ಮಾಡಿ ABCD ಅಂತ ಬರೆದು ಅದರ ಕೋಆರ್ಡಿನೇಟ್ ಪಾಯಿಂಟ್ಸ್ ಅನ್ನು ಬರ್ಕೊಂಡ್ವಿ. ಅದರ ಕೋಆರ್ಡಿನೇಟ್ ಪಾಯಿಂಟ್ಸ್ ಬರೆದ ಮೇಲೆ ಆ ಎಲ್ಲ ಕೋಆರ್ಡಿನೇಟ್ ಪಾಯಿಂಟ್ಸ್ ಅನ್ನು ಒಂದೊಂದಾಗಿ ಇಲ್ಲಿ ತಗೊಂಡು ಇಲ್ಲಿ z ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಲ್ಲಿ ಮ್ಯಾಕ್ಸಿಮಮ್ ಕೊಟ್ಟಕ್ಕೋಸ್ಕರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿತ್ತು ಅದನ್ನು ನಾವು ಬರೆದು ಇಟ್ವಿ. ಸೊ ಆ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ಗೆ ನಾವು ಆಪ್ಟಿಮಲ್ ಸೊಲ್ಯೂಷನ್ ಈಸ್ ಅಂತ ಹೇಳಿ ಆನ್ಸರ್ ಅನ್ನ ಬರೆದಿದ್ದೀವಿ. ಇಷ್ಟು ನೀವು ವರ್ಕೌಟ್ ಮಾಡಿದ್ರೆ ಕಂಪಲ್ಸರಿಯಾಗಿ 5 ಮಾರ್ಕ್ಸ್ ನಿಮಗೆ ಸಿಕ್ಕೇ ಸಿಗ್ತದೆ. ಇಸ್ ದಟ್ ಕ್ಲಿಯರ್?